ರವಿಶಂಕರ್ ಗೌಡ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ಬಹುಶಃ ಇದು ತುಂಬಲಾರದಂತಹ ನಷ್ಟ ಸರ್ ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ, ಎಸ್ಪೆಷಲಿ ಒಬ್ಬ ನಿರೂಪಕಿಯಾಗಿ ಪ್ರತಿಯೊಬ್ಬರಿಗೂ ಒಂದು ರೋಲ್ ಮಾಡೆಲ್ ಆಗಿದ್ದಂಥ ಆಕೆ, ಒಂದು ದೊಡ್ಡ ಪ್ರತಿಭೆ ಅಪರ್ಣ ಅವರು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡೋದಲ್ಲ, ಇದು ಬಹಳ ಬೇಜಾರಿನ ವಿಷಯ. ಒಂದು, ನಾನು ಯಾವಾಗಲೂ ತುಂಬ ರೇಗಿಸ್ತಾ ಇದ್ದೆ ಅವ್ರಿಗೆ, ನಮ್ಮ ಪ್ರೀತಿಯ ಕನ್ನಡತಿ ಅಂತ ರೇಗಿಸ್ತಾ ಇದ್ದೆ. ಯಾಕೆ ನಮ್ಮ ಸುಜನ್ ಲೋಕೇಶ್ದು ಮಜಾ ಟಾಕೀಸಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು, ಆಮೇಲೆ ಪ್ರತಿಯೊಂದು ಕರ್ನಾಟಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರೇ ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇದ್ದಿದ್ದು, ಅಚ್ಚ ಕನ್ನಡ ಏನು ನಮ್ಮ ಭಾಷೆಯನ್ನು ಬಹಳ ಇಷ್ಟವಾಗಿ ಬಹಳ ತುಂಬ ನೀಟಾಗಿ ಮಾಡ್ತಿದ್ದಂತಹ ನಿರೂಪಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರಿಂದ ಕಲಿಯೋದು ತುಂಬ ಇತ್ತು. ಬಹಳ ಸೊಗಸಾಗಿ ಕನ್ನಡ ಮಾತಾಡೋರು ಅವರು. ಹೌದು. ನಾನು ಯಾವಾಗಲೂ ಅವ್ರನ್ನ ಕನ್ನಡತಿ ಅಂತಾನೆ ಕೇಳ್ತಿದ್ದೆ, ಕನ್ನಡತಿ ಅಂತ, ಓ ರವಿ ಅಂತನವರು ಯಾವಾಗಲೂ ಅಂತ ಅವಾಗೆಲ್ಲ ಖುಷಿ ಆಗೋದು. ಇವತ್ತು ಅವರು ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಒಂದು ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿ, ಅಂದರೆ ಕ್ಯಾನ್ಸರ್ ಅಂತ ನನಗೆ ಬಂದಿದ್ದ ವಿಷಯ. ಆ ಕ್ಯಾನ್ಸರಿಂದ ಅವರು ಒಂದು ಶಾರ್ಟ್ ಟೈಮಲ್ಲಿ ನಮ್ಮನ್ನು ಬಿಟ್ಟು ಅಗಲದು ಅಂತಂದರೆ ತುಂಬ ನೋವಿನ ಕ್ಷಣ, ಬಹಳ ನೋವಿನ ಕ್ಷಣ. ಯಾಕೆಂದರೆ ಅಂಥ ವಯಸ್ಸು ಕೂಡ ಅವ್ರಿಗೆ ಆಗಿರಲಿಲ್ಲ. ಹೌದು. ಆಮೇಲೆ ಯಾರನ್ನೇ ಆಗಲಿ ನಗ್ನಗ್ತಾ ಮಾತಾಡಿಸೋದು, ಪ್ರೀತಿಯಿಂದ ಮಾತಾಡಿಸೋದು ಅವರಲ್ಲಿ ಇದ್ದಂಥ ಒಂದು ಬಹುದೊಡ್ಡ ಗುಣ. ಆ ಗುಣದ ಕನ್ನಡತಿ ಇವತ್ತಿಲ್ಲ ಅಂತಂದ್ರೆ, ಆಮೇಲೆ ನಮ್ಮಲ್ಲಿ ನಮ್ಮ ಜೊತೆಯಾಗಿದ್ದವರಂತರು, ಜೊತೆಗೆ ಪುಟ್ಟಣ್ಣ ಕಣಗಾಲ್ ಅಂತ ಮಹಾನ್ ನಿರ್ದೇಶಕನ ಅಡಿಯಲ್ಲಿ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಎಲ್ಲವೂ ಬಹಳ ದೊಡ್ಡ ವಿಷಯನೇ. ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತಂದ್ರೆ, ಆಮೇಲೆ ಅವ್ರು ನೋಡಿದ್ರೆ ನಿಮ್ಗೆ ವಯಸ್ಸು ಕೂಡ ಕಾಣಿಸ್ತಿರ್ಲಿಲ್ಲ. ಬಹಳ ಚಿಕ್ಕವರಾಗಿ ಕಾಣಿಸೋರು ಅವರು. ಅವ್ರಿಗೆ ವಯಸ್ಸು ಎಷ್ಟು ಅಂತ ನಾವು ಕೇಳುವಂತ ಅಗತ್ಯನೂ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಾಗಲೇ ಕಾಣಿಸೋರು ಅವರು. ಅವ್ರಿಲ್ಲ ಅಂತಂದ್ರೆ ತುಂಬಾ 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 ಬೇಸರ ಆಗುತ್ತೆ ಇವತ್ತು. ಯಾಕೋ ಒಂದು ನಮ್ಮ ಚಿತ್ರರಂಗಕ್ಕೆ ಎಲ್ಲೂ ಇಲ್ಲದಂತ ಒಂಥರ ಬೇಸರದ ಸಂಗತಿಗಳೇ ಹೊರಗೆ ಬರ್ತಾ ಇದೆ. ಹೇಳ್ಕೊಳಕ್ಕಾಗಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಆ ಥರದ ವಿಚಾರಗಳು ಇಂಥದ್ರಲ್ಲಿ ಇಂಥ ನೋವಿನ ಮೇಲೆ ನೋವು ಅಂತ ನನಗೆ ಎಸ್ಪೆಷಲಿ ಅಂತ ಅನಿಸ್ತಾ ಇದೆ. ಭಗವಂತ ಬಟ್ ಏನಂದ್ರೆ ಇವಾಗಿಲ್ಲ, ಏನ್ ಮಾಡೋದು. ಸೊ ಹಾಗಾಗಿ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕನ್ನಡತಿ ನಮಗೆ ಬೇಕಾಗಿತ್ತು. ಯಾಕೆಂದ್ರೆ ಅವರಿಂದ ಕಲಿಯೋದು ತುಂಬಾ ಇತ್ತು. ಕರೆಕ್ಟ್. ಇಲ್ಲ ಅಂದಾಗ ನೋವಾಗುತ್ತೆ ಸರ್. ಇಂಥ ಒಂದು ಶಾಕಿಂಗ್ ಟೈಮಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ. ಮಾತಾಡೋಕ್ಕೆ ಪದಗಳು ಕೂಡ ಬರಲ್ಲ. ಕರೆಕ್ಟ್ ಸರ್. ಹಾಂ ಸರ್. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.